ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರರ ಬೇಡಿಕೆಯನ್ನು ಈಡೇರಿಸಬೇಕು, ಸಾಗರ ತಾಲೂಕನ್ನು ಜಿಲ್ಲೆಯಾಗಿಸುವ ಬಗ್ಗೆ ಪ್ರಸ್ತಾವನೆ ಕೇಂದ್ರಕ್ಕೆ ಕಳುಹಿಸಬೇಕು ಮತ್ತು ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಸಾಗರ ತಾಲೂಕಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ರೈತ ಸಂಘದ ಪ್ರಮುಖರಿಂದ ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡಲಾಯಿತು. ಸಾಗರ ಜಿಲ್ಲೆ ಹೋರಾಟ ಸಮಿತಿಯಿಂದ ಸಾಗರ ಜಿಲ್ಲೆ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಜಾನಪದ ಹಿರಿಯ ಕಲಾವಿದ ಟಾಕಪ್ಪ ಚಾಲನೆ ನೀಡಿದರು. ಕಳ್ಳತನಕ್ಕೆ ಸಂಬಂಧಪಟ್ಟ 2 ಪ್ರತ್ಯೇಕ ಪ್ರಕರಣಗಳನ್ನು ಭೇದಿಸಿದ ಸಾಗರ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಸಾಗರ ಡಿವೈಎಸ್ಪಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಕಬ್ಬು ಇವತ್ತು ಸಕ್ಕರೆ ಹೆಚ್ಚು ಕಡಿಮೆ 45 ರೂಪಾಯಿ ಮಾರ್ಕೆಟ್ ಐತಿ. 28 ರೂಪಾಯಿ ಸಕ್ಕರೆ ಇರ್ಬೇಕೇನೆ 3000 ರೂಪಾಯಿ ಕಬ್ಬಿನ ಟನ್ ಇತ್ತು. ಇವಾಗ 45 ರೂಪಾಯಿ ಸಕ್ಕರೆ ಬಂದ್ರು ಕಬ್ಬಿನ ಟನ್ ಮಾತ್ರ 3000 ಐತಿ. ಸರ್ಕಾರಗಳಿಗೆ ಒತ್ತಾಯ ಏನ್ ತರ್ತಾ ಇದ್ದಾರೆ ಅಂದ್ರೆ ಕಬ್ಬಿನ ಬೆಲೆ ಹೆಚ್ಚು ಮಾಡ್ರಿ ಅಂತ ಹೇಳಿ ರಾಜ್ಯಾದ್ಯಂತ ಕೂಟ್ ನಡೀತಾ ಐತಿ. ಸರ್ಕಾರಗಳು ರೈತರು ವಿಚಾರಗಳು ಬಂದ ತಕ್ಷಣ ಅದನ್ನ ಮೆದು ಧೋರಣೆ ತೋರಿಸೋದು ಇದು ಸರ್ಕಾರದ ನೀತಿ ಅಲ್ಲ. ನಾವು ಆ ಸರ್ಕಾರ ಸರಿಯಿಲ್ಲ ಈ ಸರ್ಕಾರ ಸರಿಯಿಲ್ಲ ಅಂತ ಹೇಳಿ ಸಾಕಷ್ಟು ಸುತ್ತು ವರದಿ ಮಾಡ್ತಿದ್ದೀವಿ. ಬಟ್ ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ರೈತರ ಬಗ್ಗೆ ಒಂದು ಗಮನ ಹರಿಸ್ಬೇಕು ತಾನೆ. ಕಬ್ಬಿನ ಹೋರಾಟನ ಅಲ್ಲಿ ನಮ್ಮ ರೈತರು ಮಾಡ್ತಾ ಇದಾರಲ್ಲ ಅದ್ರ ಬಗ್ಗೆ ಯಾವುದೇ ಸರ್ಕಾರ ಪ್ರತಿನಿಧಿ ಹೋಗಿ ನಾನು 3000 ಮಾಡ್ತೀನಿ ಅಂತ ಒಂದು ಹೇಳಿಕೆ ಕೊಟ್ಟು ಮಾಡ್ಬೋದಿತ್ತಲ್ಲ. ಇದು ಯಾರೊಬ್ಬ ದುಡ್ಡು ಖರ್ಚಾಗತ್ತೆ. ರೈತ ಇವತ್ತು ಏನಾದ್ರು ಡೆವಲಪ್ಮೆಂಟ್ ಆದ್ರೆ ಮಾತ್ರ ದೇಶಕ್ಕೆ ಕಚ್ಚಾ ವಸ್ತುಗಳನ್ನ ಸಿದ್ಧಪಡಿಸಕ್ಕೆ ಕಾರಣ ಆಗೈತಿ. ಇಲ್ಲ ಅಂದ್ರೆ ರೈತಾಪಿ ಕೆಲಸ ಬಿಡ್ತಾ ಹೋದ್ರೆ ನಿಮ್ ಸಕ್ಕರೆ 100 ಆಗುತ್ತೆ, 150 ಆಗುತ್ತೆ, ಇಲ್ಲ ಹೊರದೇಶದಿಂದ ರಫ್ತು ಮಾಡ್ಬೇಕಾಗುತ್ತೆ. ದಯಮಾಡಿ ಸರ್ಕಾರದ್ದು ಈ ಅದಕ್ಕೆ ಸಂಬಂಧಪಟ್ಟ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು 3000 ರೂಪಾಯಿ ನಾನು ಮಾಡ್ತೀನಿ ಅಂತ ಹೇಳಿ ಘೋಷಣೆ ಮಾಡ್ಬೇಕು ಅಂತ ಹೇಳಿ ಈ ಪತ್ರಿಕಾ ವರದಿ ಮುಖಾಂತರ ನಾವು ಅದಕ್ಕೆ ಒಂದು ಮನವಿನ ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ. ಎರಡನೇದಾಗಿ ನಮಗೆ ಈ ಸಾಗರ ತಾಲೂಕನ್ನ ಜಿಲ್ಲೆ ಮಾಡಬೇಕು ಅಂತೇಳಿ ನಾವು ಪ್ರಬಲ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಒಬ್ಬ ಶಾಸಕರು ಕೂಗು ಸಾಕಾಗ್ತಾ ಇಲ್ಲ. ದಯಮಾಡಿ ಒಬ್ಬರು ಸಚಿವರು ಆದ್ರೆ ಈ ನಮ್ಮ ಸಾಗರ ತಾಲೂಕನ್ನ ಜಿಲ್ಲೆ ಮಾಡಕ್ಕೆ ಅತ್ಯಂತ ಶಕ್ತಿಭರಿತವಾದ ಒಬ್ಬ ವ್ಯಕ್ತಿ ಆಗ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ರೈತ ಹೆಚ್ಚು ಬೆಂಬಲ ಕೊಡ್ತಾ ಇದ್ದೀವಿ. ಗೋಪಾಲಕೃಷ್ಣ ಶಾಸಕರಿಗೆ ಕಂದಾಯ ಸಚಿವರನ್ನೇ ಕೊಡ್ಬೇಕು ಅನ್ನೋದು ನಮ್ಮ ಅತಿ ಹೆಚ್ಚು ಒತ್ತಡ ತರ್ತಾ ಇದ್ದೀವಿ. ಮುಂದಿನ ದಿನದಾಗೆ ನಾವು ಇದ್ರ ಪರವಾಗಿ ಒಂದು ಮನವಿನೂ ಎಸಿ ಮುಖಾಂತರ ಮಾಡೋ ಸಾಧ್ಯತೆನೂ ಐತಿ. ನಿನ್ನೆ ಗುಪ್ತದಳದ ಜೊತೆಗೆ ಗುಪ್ತದಳದ ಇಲಾಖೆ ಅಧಿಕಾರಿ ಜೊತೆಗೂ ನಾನು ಇದನ್ನ ಸಂದರ್ಶನ ಮಾಡಿ ಗುಪ್ತದಳ ಇಲಾಖೆಗೂ ವರದಿ ಕಳಿಸಿನಿ. ದಯಮಾಡಿ ಪತ್ರಿಕಾ ಮಾಧ್ಯಮದವರು ಇದನ್ನ ಅತಿ ಹೆಚ್ಚು ಜನ ಸುದ್ದಿ ಮುಟ್ಟಿಸ್ಬೇಕು. ಕೆಪಿಸಿಸಿ ಅಧ್ಯಕ್ಷರು ರಾಜ್ಯಾನಿವಾಸ ಆಗಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ದಯಮಾಡಿ ನಮ್ಮ ಸಾಗರ ತಾಲೂಕನ್ನ ಜಿಲ್ಲೆ ಮಾಡಲೇಬೇಕು ಅನ್ನೋದು ನಮ್ದು ಹಠ ನಿರ್ಧಾರ ಐತಿ. ಈ ಸಾಗರ ತಾಲೂಕು ಉಪಜಿಲ್ಲೆ ಆಗಿರೋದ್ರಿಂದ ಜಿಲ್ಲೆ ಮಾಡಿ ಒಂದು ಪರಿಗಣಿಸಬೇಕು ಅನ್ನೋ ಹೋರಾಟ ಈ ದಿನ ನಾವು ಸಾಗರ ಜಿಲ್ಲೆ ಹೋರಾಟಕ್ಕಾಗಿ ಗುರುವಾರ, ಶುಕ್ರವಾರ, ಶನಿವಾರ ಅನಿರ್ದಿಷ್ಟಾವಧಿ ಎಸಿ ಆಫೀಸ್ ಮುಂಭಾಗ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ದಯಮಾಡಿ ಇವೆರಡೂ ಸುದ್ದಿನ ತಾವು ಮಾಡಬೇಕು ಅಂತೇಳಿ ತಮ್ಮ ಹತ್ರ ಕಳಕಳಿಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಈ ದಿನ ಪತ್ರಿಕಾಗೋಷ್ಠಿ ಕರೆದಿರೋದು ಸಾಗರ. ಇದು 4 ತಾಲೂಕುಗಳನ್ನು ಹೊಂದಿರತಕ್ಕಂಥ ಒಂದು ಪ್ರಬಲ ತಾಲೂಕು. ಇದು ಉಪಜಿಲ್ಲೆನೇ ಅಂತಾನೆ ಹೇಳ್ಬೋದು ನಾವು. ಇಲ್ಲಿ ಎಲ್ಲ ಹೆಡ್ ಕ್ವಾರ್ಟರ್ಸ್ ಮುಖ್ಯ ಅಧಿಕಾರಿಗಳೇ ಇರ್ತಾರೆ. ಇಲ್ಲಿ ಈ ಹಿಂದಿದ್ದು ಅಧ್ಯಯನ ಮಾಡಿದಾಗ ಅತಿ ಹೆಚ್ಚು ಮಂತ್ರಿಗಿರಿ ಕಂಡಂತ ಸಾಗರ ತಾಲೂಕು. ಮಂತ್ರಿಗಿರಿ ಇದ್ದಾಗ ಮಾತ್ರ ಉಪಜಿಲ್ಲೆ ಒಳಗಿರೋ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಒಂದು ಕೆಪಾಸಿಟಿ ಇರ್ತೈತಿ. ಮತ್ತೆ ಎರಡನೇದಾಗಿ ಜೋಗ ಇರೋದ್ರಿಂದ ಇದು ಒಂದು ಇಂಡಿಯಾದಾಗೆ ಒಂದು ವಿಶ್ವವಿಖ್ಯಾತ ಒಂದು ಸಾಗರ ತಾಲೂಕು. ಇಂತಲ್ಲಿ ನಮಗೆ ಈ ಮಂತ್ರಿಗಿರಿ ಕೊಟ್ರೆ ಸಾಗರ ತಾಲೂಕನ್ನ ಅಭಿವೃದ್ಧಿಗೊಳಿಸಕ್ಕೆ ಒಂದು ಅತಿ ಹೆಚ್ಚು ಹಣನೂ ತರಬಹುದು,
ಅಧಿಕಾರಿನ ಒಂದು ಕಂಟ್ರೋಲ್ಗೆ ಇಟ್ಕೋಬಹುದು ಅನ್ನೋದು ನಮ್ಮ ರೈತ ಸಂಘದ ಒಂದು. ನಾವೊಬ್ರು ಹೋರಾಟಗಾರ ಆದ್ರೂ ರಾಜಕೀಯ ಶಕ್ತಿ ಅನ್ನೋದು ತಾಲೂಕಿಗೆ ಅತ್ಯಗತ್ಯ ಇರ್ತೈತಿ. ದಯಮಾಡಿ ಅದರಿಂದ ಈ ಹಿಂದೆ ಕಾಗೋಡು ತಿಮ್ಮಪ್ಪನ ಸ್ವತಂತ್ರ ಕಾಲದಾಗೂ ಸಮೇತನೂ ಅವ್ರನ್ನ MLC ಮಾಡಿ ಮಂತ್ರಿ ಮಾಡಿದ ಉದಾಹರಣೆಗಳೈತಿ. ಇತ್ತೀಚೆಗೆ 4 ಬಾರಿ ಹೊಸ ಶಾಸಕರು ಆದಾಗ ಇವ್ರಿಗೆ ಮಂತ್ರಿಗಿರಿನೇ ಕೊಡಲ್ಲ, ಬರೀ ಶಾಸಕ ಸ್ಥಾನದಾಗೆ ನಮ್ಮ ಸಾಗರ ತಾಲೂಕು ಒಣಗೋದು. ದಯಮಾಡಿ ಮುಂದೂ ಈ ತರ ಕಾನ್ಸೆಪ್ಟ್ ಆಗ್ಬಾರ್ದು. ಈಗ ಮುಖ್ಯಮಂತ್ರಿ ಬದಲಾವಣೆ ಒಂದು ಗಾಳಿ ಬೀಸ್ತಾ ಇರೋದ್ರಿಂದ ಮುಂದಿನ ದಿನದಲ್ಲಿ ಹೊಸ ಸಚಿವ ಸಂಪುಟನ ವಿಸ್ತರಣೆ ಮಾಡ್ತಾರೆ. ಈ ವಿಸ್ತರಣೆ ಮಾಡಲಿ ನಮ್ಮ ಸಾಗರ ತಾಲೂಕಿನ ಅಭಿವೃದ್ಧಿಗೋಸ್ಕರ ಇಲ್ಲಿನ ಸ್ಥಳೀಯ ಶಾಸಕರಿಗೆ ಒಂದು ಮಂತ್ರಿ ಕೊಡ್ರಿ ಅಂತ ಹೇಳಿ ನಮ್ಮ ಸಂಯುಕ್ತ ರೈತ ಸಂಘದಿಂದ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ KPCC ಅಧ್ಯಕ್ಷರು, ರಾಜ್ಯ ಮತ್ತೆ ಜಿಲ್ಲಾ KPCC ಅಧ್ಯಕ್ಷರಿಗೆ ಪತ್ರಿಕಾ ಮುಖಾಂತರ ಒಂದು ಮನವಿ ಮಾಡ್ತಾ ಇದ್ದೀವಿ. ಕಾಳಜಿ ನಮ್ಮೆಲ್ಲರ ಮೇಲೆ ವಿಶ್ವಾಸದಿಂದ ಆಗಮಿಸಿದರೆ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥವರು ಈ ಹೋರಾಟವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರನ್ನ ಹಿರಿಯರಾದ BR ಜಯಂತ್ ರವರು ಅವರನ್ನ ಸನ್ಮಾನಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಅವರಿಗೆ ಗೌರವಿಸೋದ್ರ ಮೂಲಕನೇ ಈ ಒಂದು ಹೋರಾಟ ಆರಂಭ. ನಾವಿಲ್ಲಿ ಯಾವುದೇ ಹಸಿರು ನಿಶಾನೆ ಇಲ್ಲ, ಟೇಪ್ ಕಟ್ ಮಾಡೋದಿಲ್ಲ. ಅವರಿಗೆ ಗೌರವಿಸೋದ್ರ ಮೂಲಕ ಈ ಒಂದು ಉದ್ಘಾಟನೆ, ಈ ಹೋರಾಟದ ಅಧಿಕೃತ ಚಾಲನೆ ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟ ಸರ್ವಸ್ಪರ್ಶಿ, ಜಾತ್ಯತೀತ, ಪಕ್ಷಾತೀತ, ಉದ್ದೇಶ ಜಿಲ್ಲೆ ಆಗಬೇಕು, ಆಡಳಿತಾತ್ಮಕವಾಗಿ ಇದೊಂದು ವೃತ್ತ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಧ್ವನಿ ಸಮಸ್ಯೆ ಇರೋದ್ರಿಂದ. ಎಲ್ಲ ಹೋರಾಟದಲ್ಲೂ ಕೂಡ ನಾನು ಈ ಹೋರಾಟ ಸಮಿತಿ ಜೊತೆಗೆ ನಾವು ಮತ್ತೆ ನಮ್ಮ ಸಂಘಟನೆ ಸಕ್ರಿಯವಾಗಿ ಇರ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಒಂದು ಮಾತನ್ನು ಮುಗಿಸ್ತೇನೆ. ಈ ಹೋರಾಟ ಗೌರವಾನ್ವಿತ ಎಲ್ಲ ಪದಾಧಿಕಾರಿಗಳೇ, ಈ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಮುಖಂಡ ಮಹನೀಯರೇ, ಮೊನ್ನೆ ದಿನದ ಹೋರಾಟದಲ್ಲೇ ಸ್ಪಷ್ಟಪಡಿಸಿದ್ವಿ, ಜಿಲ್ಲೆಯ ವಿಭಜನೆ ಆಗುವ ಸಂದರ್ಭ ಬಂದರೆ ಸಾಗರಕ್ಕೆ ಜಿಲ್ಲೆ ಆಗ್ತಕ್ಕಂಥ ಎಲ್ಲ ಅರ್ಹತೆಗಳು ಇದೆ. ಭೌಗೋಳಿಕವಾದ ಅರ್ಹತೆನೂ ಇದೆ. ಜಿಲ್ಲಾ ಕೇಂದ್ರವಾಗಿ ಸೂಕ್ತ ಬರ್ತಕ್ಕಂಥ ಎಲ್ಲ ತಾಲೂಕು ಕೇಂದ್ರಗಳಿಗೂ ಸಮೀಪವಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಸಾಮರ್ಥ್ಯವನ್ನು ಈಗಾಗಲೇ ಹೊಂದಿರೋದ್ರಿಂದ, ಜೊತೆಗೆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೂತನ ಜಿಲ್ಲೆಗಳನ್ನ ರಚನೆ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆ ಇಂಗಿತ ಇರೋದ್ರಿಂದ ಈಗ ಸರ್ವ ಪ್ರಯತ್ನವನ್ನು ಹಾಕಿದ್ರೆ ಸಾಗರವನ್ನ ಜಿಲ್ಲೆ ಆಗಿಸ್ಲಿಕ್ಕೆ ಇದು ಸಕಾಲ. ಆ ಹಿನ್ನೆಲೆ ಒಳಗೆ ಸಕಾಲಿಕವಾಗಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರನ್ನ, ಸಂಘ ಸಂಸ್ಥೆಗಳ ಪ್ರಮುಖರನ್ನ, ಪ್ರತಿಷ್ಠಿತರನ್ನ, ಪ್ರಭಾವಿಗಳನ್ನ ಒಟ್ಟುಗೂಡಿಸಿ ಸಾಗರ ಜಿಲ್ಲೆ ಆಗಬೇಕು ಅಂತ ಹೇಳಿ ಮಂಜಣ್ಣ ಮತ್ತು ಅವರ ತಂಡದ ನೇತೃತ್ವದಲ್ಲಿ ಒಂದು ಸಂಘಟನೆ ಮಾಡಿದ್ದಾರೆ. ಆ ತಂಡಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನ ಸಾಗರದ ನಾಗರಿಕರ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಈ ರೀತಿಯ ಹೋರಾಟಗಳನ್ನ ರೂಪುಗೊಳಿಸ್ತಕ್ಕಂಥದ್ದು ಬಹಳ ಕಠಿಣವಾದಂತಹ ಕೆಲಸ ಮತ್ತು ಸವಾಲು. ಅದನ್ನ ಹೋರಾಟದ ಮುಖ್ಯವಾಹಿನಿಯಲ್ಲಿ ಇಲ್ಲದ ಎಲೆಮರೆಯ ಕಾಯಾಗಿ ಸಮಾಜದ ಎಲ್ಲ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಸರ್ವೇ ಸಾಮಾನ್ಯ ಸಮಾಜಮುಖಿ ವ್ಯಕ್ತಿಗಳು 5-6 ಜನ ಸೇರಿ ಅದಕ್ಕೆ ನಮ್ಮ ಇಸ್ತ್ರಿ ಅಂಗಡಿ ಸೆಂಟರ್ ಆಗಿದೆ ಅಂತಂದ್ರೆ ಅದರ ಶ್ರೇಷ್ಠತೆ ಮತ್ತು ಜ್ಯೇಷ್ಠತೆಯನ್ನು, ಬಂಗಾರಪ್ಪನವರ ಅಂಗಡಿಯ ಶ್ರೇಷ್ಠತೆ ಮತ್ತು ಜ್ಯೇಷ್ಠತೆಯನ್ನು ತಿಳಿಸುತ್ತೆ. ಅಲ್ಲಿ ಉಟ್ಕೊಂಡಿರ್ತಕ್ಕಂಥ ಚಿಂತನೆ ಇವತ್ತು ಬಲವಾದ ಹೋರಾಟವಾಗಿ ರೂಪುಗೊಳ್ತಾ ಇದೆ. ನಾನು ಅವತ್ತು ಆ ಹೋರಾಟದ ದಿನನೂ ಕೂಡ ಉಲ್ಲೇಖ ಮಾಡಿದ್ದೆ, ಹೇಳಿದ್ದೆ. ಹಿಂದೆ ಜಿಲ್ಲಾಧ್ಯಕ್ಷರಾದಂಥ ದೀನಾ ಶ್ರೀನಿವಾಸು ಹೇಗಿದ್ದಾರೆ, ಗ್ಯಾರಂಟಿ ಸಮಿತಿಯ ಅನುಷ್ಠಾನದ ಅಧ್ಯಕ್ಷರಾದಂಥ BR ಜಯಂತ್ ರವರು ಸರ್ಕಾರದಲ್ಲಿ ಪ್ರಭಾವಿಗಳಾಗಿ ಇದ್ದಾರೆ. ಯಾಕಣ್ಣ ಕಾಸಿಂ ಅವರು ಮತ್ತು ಉಳಿದ ಹೆಸರುಗಳನ್ನು ಹೇಳಕ್ ಹೋಗಲ್ಲ. ಇಲ್ಲೇನ್ ಬೇಕು ಆ ಪ್ರಭಾವವನ್ನ ನೀವು ಬೀರಿ, ನಿಮ್ ಜೊತೆಗೆ ನಾವಿದ್ದೇವೆ, ಸಾಗರ ಜನದ ಕೂಗಿದೆ ಅನ್ನೋದನ್ನ ನಿಮ್ ಜೊತೆಗೆ ನಾವು ಹೇಳ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ
ಪಕ್ಷ ಜಾತಿ ಧರ್ಮ ಮೀರಿ ಸಾಗರ ಜಿಲ್ಲೆಯಾಗಕ್ಕೆ ಯೋಗ್ಯತೆಯನ್ನ ಅರ್ಹತೆಯನ್ನು ಹೊಂದಿರತಕ್ಕಂಥ ಕೇಂದ್ರ. ಅದನ್ನು ಆರಿಸುವ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟದಲ್ಲಿ ಯಶಸ್ವಿ ಆಗೋಣ, ನಮ್ಮೆಲ್ಲ ಸಹಕಾರ ಇದೆ ಅಂತ ಹೇಳಿ ಅವಕಾಶಕ್ಕಾಗಿ ಒಂದು ನನ್ನ 2025 ಆಗಸ್ಟ್ 28ರಲ್ಲಿ ಶ್ರೀಮತಿ ನಯನಾ ವೈಫ್ ಆಫ್ ಪ್ರವೀಣ್ ಹೆಗಡೆ ಅವರು 24/10/2025ರಲ್ಲಿ ತಾವು ಊರಿಗೆ ದಾವಣಗೆರೆಗೆ ಹೋಗುವಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ತಮ್ಮ ಬ್ಯಾಗ್ ನ ಪಿಕ್ ಮಾಡಿಬಿಟ್ಟು ಸುಮಾರು 20 ಗ್ರಾಮ್ ತೂಕದ್ದು ಒಂದು ನೆಕ್ಲೆಸ್ ಸರ, ಒಂದು ಜೊತೆ ಕಿವಿ ಒತ್ತೆ ಮತ್ತು 2 ಉಂಗುರ ಬ್ಯಾಗ್ ಇಂದ ಬಸ್ ನ ಓಪನ್ ಮಾಡ್ಬಿಟ್ಟು ಬಸ್ ಹತ್ತುವಾಗ ಜನಸಂದಣಿ ಆಗೋ ಟೈಮಲ್ಲಿ ಯಾರೋ ಲಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೊಂದು ದೂರು ಕೊಡ್ತಾರೆ. ಅಗೇನ್ ಅವರ ಕ್ರೈಮ್ ಸಿಬ್ಬಂದಿ ಅಂಡ್ ಅವರ್ ಇನ್ಸ್ಪೆಕ್ಟರ್ ತಕ್ಷಣ ಅಲರ್ಟ್ ಆಗ್ಬಿಟ್ಟು CCTV ಫುಟೇಜ್ಗಳನ್ನ ಚೆಕ್ ಮಾಡಲಾಗಿ ಕೆಲವೊಂದು ಒಬ್ಳು ಹೆಣ್ಮಗಳು, ಒಬ್ಳು ಮಹಿಳೆಯ ಒಂದು ಗುಮಾನಿ ಬರುತ್ತೆ, ಸಸ್ಪೆಕ್ಟ್ ಬರುತ್ತೆ ಇವ್ರು ಮಾಡಿರ್ಬೋದು ಅಂತ. ಆಕೆ ಹೆಸರು ಬಂದ್ಬಿಟ್ಟು ಶಾಂತಿ ವೈಫ್ ಆಫ್ ವೆಂಕಟರಾಮ, ವಾಸ ಹನುಮಂತ ನಗರ ಭದ್ರಾವತಿ. ಇವ್ರ ಫೋಟೋನ CCTV ಫುಟೇಜ್ ಅಲ್ಲಿ ನೋಡಿ ಅನಲೈಸ್ ಮಾಡ್ಬಿಟ್ಟು ತಕ್ಷಣ ಕ್ರೈಮ್ ಸಿಬ್ಬಂದಿಗಳು ನಮ್ಮ ಬೇರೆ ತಾಲೂಕಿನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಒಳಗಡೆ ಯಾರ ಕ್ರೈಮ್ ಸಿಬ್ಬಂದಿಗಳಿದ್ರು ಅವ್ರ ಜೊತೆ ವಿಚಾರ ಹಂಚಿಕೆ ಮಾಡ್ಕೊಂಡು ಸೊ ಅವ್ರನ್ನ ಫಸ್ಟ್ ಭದ್ರಾವತಿಲಿ ಹೋಗ್ಬಿಟ್ಟು ಟ್ರ್ಯಾಕ್ ಮಾಡ್ತಾರೆ, ಅಲ್ಲಿರ್ತಾರೆ ಅಂತ ಹೇಳ್ಬಿಟ್ಟು. ಭದ್ರಾವತಿ ಒಂದು ಪೊಲೀಸ್ ಸ್ಟೇಷನ್ ಯಾರಾದ್ರೂ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ಕಾರ್ಯನೇ ಆ ರೀತಿ ಮಾಡ್ತಾರೆ ಅಂತ ಒಂದು ಶಂಕೆ ಇದೆ. ಸೊ ಅವ್ರನ್ನ ಫಸ್ಟ್ 1 ಅವರ್ಗೆ ಹೋಗ್ಬಿಟ್ಟು ಟ್ರ್ಯಾಕ್ ಮಾಡ್ತಾರೆ. ಅವರ ಲೊಕೇಶನ್ಸ್ ತಗೊಂಡು ಅವರು ಸೀರಿಯಲ್ ಅಫೆಂಡರ್ಸ್ ಇರ್ತಾರೆ. ಈಗ ಒಂದು ರೂಟಲ್ಲಿ ಹೋಗ್ತಾರೆ ಅಂತಂದ್ರೆ ಸಾಗರ ಆ ಕಡೆ ಶಿರ್ಸಿ, ಸಿದ್ದಾಪುರ, ಹೊನ್ನಾವರ ಆ ರೀತಿ ಒಂದು ರೂಟಲ್ಲಿ ಹೋಗೋರು ಮಾಡ್ಕೊಂಡು ಹೋಗ್ತಾರೆ. ಸೊ ಅವ್ರನ್ನ ಭದ್ರಾವತಿಗೆ ಹೋಗ್ಬಿಟ್ಟು ನಾವು ಅವ್ರನ್ನ ತಸ್ಕೀರಿ ಮಾಡ್ಬಿಟ್ಟು ಅವರಿಂದ ಇಂಟ್ಯಾಕ್ಟ್ ಕಳೆದವಾಗಿರ್ತಕ್ಕಂಥ ಅಷ್ಟು ಮೌಲ್ಯ ಆಲ್ಮೋಸ್ಟ್ 20 ಗ್ರಾಮ್ ಮೌಲ್ಯದ ಏನು ಆಭರಣಗಳನ್ನ ಡಿಸ್ಕ್ರಿಪ್ಷನ್ ಕೊಡ್ತಾರೆ ಅದೆಲ್ಲದನ್ನು ಕೂಡ ಇಂಟ್ಯಾಕ್ಟ್ ರಿಕವರಿ ಮಾಡಿರ್ತಾರೆ. ಇದರಲ್ಲೂ ಕೂಡ ನಮ್ಗೆ ಆಲ್ಮೋಸ್ಟ್ 20 ಗ್ರಾಮ್ ತಗೊಂಡು 2,18,000 ಮೌಲ್ಯದ ಬಂಗಾರನ ನಾವು ಅಮಾನತುಪಡಿಸ್ಕೊಂಡಿದ್ದೀವಿ. ಅದನ್ನ ಇವತ್ತು ನಮ್ದು ಪ್ರಕಟಣೆ ಕೊಡೋದು 2025 ಆಗಸ್ಟ್ 28ರಲ್ಲಿ ಶ್ರೀಮತಿ ನಯನಾ ವೈಫ್ ಆಫ್ ಪ್ರವೀಣ್ ಹೆಗಡೆ ಅವರು 24/10/2025ರಲ್ಲಿ ತಾವು ಊರಿಗೆ ದಾವಣಗೆರೆಗೆ ಹೋಗುವಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ತಮ್ಮ ಬ್ಯಾಗ್ ನ ಪಿಕ್ ಮಾಡಿಬಿಟ್ಟು ಸುಮಾರು 20 ಗ್ರಾಮ್ ತೂಕದ್ದು ಒಂದು ನೆಕ್ಲೆಸ್ ಸರ, ಒಂದು ಜೊತೆ ಕಿವಿ ಒತ್ತೆ ಮತ್ತು 2 ಉಂಗುರ ಬ್ಯಾಗ್ ಇಂದ ಬಸ್ ನ ಓಪನ್ ಮಾಡ್ಬಿಟ್ಟು ಬಸ್ ಹತ್ತುವಾಗ ಜನಸಂದಣಿ ಆಗೋ ಟೈಮಲ್ಲಿ ಯಾರೋ ಲಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೊಂದು ದೂರು ಕೊಡ್ತಾರೆ. ಅಗೇನ್ ಅವರ ಕ್ರೈಮ್ ಸಿಬ್ಬಂದಿ ಅಂಡ್ ಅವರ್ ಇನ್ಸ್ಪೆಕ್ಟರ್ ತಕ್ಷಣ ಅಲರ್ಟ್ ಆಗ್ಬಿಟ್ಟು CCTV ಫುಟೇಜ್ಗಳನ್ನ ಚೆಕ್ ಮಾಡಲಾಗಿ ಕೆಲವೊಂದು ಒಬ್ಳು ಹೆಣ್ಮಗಳು, ಒಬ್ಳು ಮಹಿಳೆಯ ಒಂದು ಗುಮಾನಿ ಬರುತ್ತೆ, ಸಸ್ಪೆಕ್ಟ್ ಬರುತ್ತೆ ಇವ್ರು ಮಾಡಿರ್ಬೋದು ಅಂತ. ಆಕೆ ಹೆಸರು ಬಂದ್ಬಿಟ್ಟು ಶಾಂತಿ ವೈಫ್ ಆಫ್ ವೆಂಕಟರಾಮ, ವಾಸ ಹನುಮಂತ ನಗರ ಭದ್ರಾವತಿ. ಇವ್ರ ಫೋಟೋನ CCTV ಫುಟೇಜ್ ಅಲ್ಲಿ ನೋಡಿ ಅನಲೈಸ್ ಮಾಡ್ಬಿಟ್ಟು ತಕ್ಷಣ ಕ್ರೈಮ್ ಸಿಬ್ಬಂದಿಗಳು ನಮ್ಮ ಬೇರೆ ತಾಲೂಕಿನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಒಳಗಡೆ ಯಾರ ಕ್ರೈಮ್ ಸಿಬ್ಬಂದಿಗಳಿದ್ರು ಅವ್ರ ಜೊತೆ ವಿಚಾರ ಹಂಚಿಕೆ ಮಾಡ್ಕೊಂಡು ಸೊ ಅವ್ರನ್ನ ಫಸ್ಟ್ ಭದ್ರಾವತಿಲಿ ಹೋಗ್ಬಿಟ್ಟು ಟ್ರ್ಯಾಕ್ ಮಾಡ್ತಾರೆ, ಅಲ್ಲಿರ್ತಾರೆ ಅಂತ ಹೇಳ್ಬಿಟ್ಟು. ಭದ್ರಾವತಿ ಒಂದು ಪೊಲೀಸ್ ಸ್ಟೇಷನ್ ಯಾರಾದ್ರೂ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ಕಾರ್ಯನೇ ಆ ರೀತಿ ಮಾಡ್ತಾರೆ ಅಂತ ಒಂದು ಶಂಕೆ ಇದೆ. ಸೊ ಅವ್ರನ್ನ ಫಸ್ಟ್ 1 ಅವರ್ಗೆ ಹೋಗ್ಬಿಟ್ಟು ಟ್ರ್ಯಾಕ್ ಮಾಡ್ತಾರೆ. ಅವರ ಲೊಕೇಶನ್ಸ್ ತಗೊಂಡು ಅವರು ಸೀರಿಯಲ್ ಅಫೆಂಡರ್ಸ್ ಇರ್ತಾರೆ. ಈಗ ಒಂದು ರೂಟಲ್ಲಿ ಹೋಗ್ತಾರೆ ಅಂತಂದ್ರೆ ಸಾಗರ ಆ ಕಡೆ ಶಿರ್ಸಿ, ಸಿದ್ದಾಪುರ, ಹೊನ್ನಾವರ ಆ ರೀತಿ ಒಂದು ರೂಟಲ್ಲಿ ಹೋಗೋರು ಮಾಡ್ಕೊಂಡು ಹೋಗ್ತಾರೆ. ಸೊ ಅವ್ರನ್ನ ಭದ್ರಾವತಿಗೆ ಹೋಗ್ಬಿಟ್ಟು ನಾವು ಅವ್ರನ್ನ ತಸ್ಕೀರಿ ಮಾಡ್ಬಿಟ್ಟು ಅವರಿಂದ ಇಂಟ್ಯಾಕ್ಟ್ ಕಳೆದವಾಗಿರ್ತಕ್ಕಂಥ ಅಷ್ಟು ಮೌಲ್ಯ ಆಲ್ಮೋಸ್ಟ್ 20 ಗ್ರಾಮ್ ಮೌಲ್ಯದ ಏನು ಆಭರಣಗಳನ್ನ ಡಿಸ್ಕ್ರಿಪ್ಷನ್ ಕೊಡ್ತಾರೆ ಅದೆಲ್ಲದನ್ನು ಕೂಡ ಇಂಟ್ಯಾಕ್ಟ್ ರಿಕವರಿ ಮಾಡಿರ್ತಾರೆ. ಇದರಲ್ಲೂ ಕೂಡ ನಮ್ಗೆ ಆಲ್ಮೋಸ್ಟ್ 20 ಗ್ರಾಮ್ ತಗೊಂಡು 2,18,000 ಮೌಲ್ಯದ ಬಂಗಾರನ ನಾವು ಅಮಾನತುಪಡಿಸ್ಕೊಂಡಿದ್ದೀವಿ. ಅದನ್ನ ಇವತ್ತು ನಮ್ದು ಪ್ರಕಟಣೆ ಕೊಡೋದು